ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಹಿನ್ನೆಲೆ ಐಪಿಸಿ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಸೆಕ್ಷನ್ ಅಡಿ ಕೇಸನ್ನ ದಾಖಲಿಸಬಹುದು ಅನ್ನೋದು ಪ್ರಶ್ನೆ ಅಲ್ವಾ? ನೋಡಿ, ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲೇಬೇಕಾಗತ್ತೆ. ಅದಕ್ಕೆ ಅನೇಕ ಸೆಕ್ಷನ್ಗಳನ್ನ ಹಾಕಲೇಬೇಕಾಗತ್ತೆ. ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲೇ ಈ ಪ್ರಕರಣ ದಾಖಲಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬಹುದು? ಯಾವ ಸೆಕ್ಷನ್ಸ್ಗಳು ಏನೇನು ಹೇಳುತ್ತೆ, ಯಾವುದರ ಅಡಿಯಲ್ಲಿ ಈ ಕೇಸ್ಗಳು ದಾಖಲಾಗತ್ತೆ ನೋಡಿ. CRPC 156(3) ಅಡಿಯಲ್ಲಿ ಎಫ್ಐಆರ್ ದಾಖಲಿಸುವಂತೆ ಆದೇಶ ಇದೆ. ಸಿಎಂ ವಿರುದ್ಧ ದಾಖಲಾಗುವಂತ ಐಪಿಸಿ ಸೆಕ್ಷನ್ಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಸಿಎಂ ವಿರುದ್ಧದ ಐಪಿಸಿ ಸೆಕ್ಷನ್ಗಳನ್ನ ನೋಡೋದಾದ್ರೆ IPC 120B ಅಂದ್ರೆ ಅಪರಾಧಿಕ ಒಳಸಂಚು. ಈ IPC 120B ಏನ್ ಹೇಳುತ್ತೆ ಅಂದ್ರೆ ಅಪರಾಧಿಕ ಒಳಸಂಚು ಇದನ್ನು ಹೇಳುತ್ತೆ. 166 IPC ಯಾವುದೇ ವ್ಯಕ್ತಿಗೆ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕ ನೌಕರನು ಕಾನೂನುಬದ್ಧ ಆದೇಶವನ್ನು ಪಾಲಿಸದಿರುವುದು ಇದನ್ನು ಹೇಳುತ್ತೆ. 403 IPC ಸ್ವತ್ತಿನ ಅಪ್ರಾಮಾಣಿಕ ದುರುಪಯೋಗವನ್ನು ಮಾಡಿಕೊಳ್ಳುವಂಥದ್ದು. ಇನ್ನು 406 IPC ಅಪರಾಧಿಕ ನಂಬಿಕೆ ದ್ರೋಹ. ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. 420 IPC ವಂಚನೆ ಮಾಡುವುದು ಮತ್ತು ಸ್ವತ್ತನ್ನ ನೀಡೋಕೆ ಅಪ್ರಾಮಾಣಿಕವಾಗಿ ಪ್ರೇರೇಪಿಸುವುದು ಅದನ್ನು ಹೇಳುತ್ತೆ. 426 IPC ಈ ಕೇಡಿನ ಅಪರಾಧಕ್ಕಾಗಿ ದಂಡನೆ. 465 IPC ಖೋಟಾ ತಯಾರಿಕೆಗೆ ದಂಡನೆ. 468 IPC ವಂಚನೆಯ ಉದ್ದೇಶಕ್ಕಾಗಿ ಖೋಟಾ ತಯಾರಿಕೆ. 340 IPC ಅಕ್ರಮ ಬಂಧನ. 351 IPC ಹಲ್ಲೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988. 9 PC ಆಕ್ಟ್ ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವ ಬೀರುವ ಮೂಲಕ ಅನುಕೂಲತೆಯನ್ನು ಸ್ವೀಕಾರದ ಅಪರಾಧದ ಬಗ್ಗೆ ತಿಳಿಸುತ್ತೆ. 13 of PC ಆಕ್ಟ್ ಸಾರ್ವಜನಿಕ ಸೇವಕನಿಂದ ಕ್ರಿಮಿನಲ್ ದುರ್ನಡತೆ, ಆಸ್ತಿ ಪರಿವರ್ತಿಸಿಕೊಳ್ಳೋಕೆ ಅಧಿಕಾರ ದುರ್ಬಳಕೆ. ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ 1988 ಸೆಕ್ಷನ್ 3 ಬೇನಾಮಿ ವಹಿವಾಟುಗಳ ನಿಷೇಧ ಮತ್ತು ಪ್ರವೇಶಕ್ಕೆ ಶಿಕ್ಷೆ. ಸೆಕ್ಷನ್ 53 ಬೇನಾಮಿ ದಂಡದ ಬಗ್ಗೆ ತಿಳಿಸುತ್ತೆ. 54 ಸುಳ್ಳು ಮಾಹಿತಿ ನೀಡುವುದಕ್ಕೆ ದಂಡದ ಬಗ್ಗೆ ತಿಳಿಸುತ್ತೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಸೆಕ್ಷನ್ 3 ಎಲ್ಲಾ ರೀತಿಯ ಭೂ ಕಬಳಿಕೆ ನಿಷೇಧ ಮತ್ತು ಕಾನೂನು ಬಾಹಿರ. ಸೆಕ್ಷನ್ 4 ಯಾವುದೇ ವ್ಯಕ್ತಿ ಸ್ವತಃ ಅಥವಾ ಇನ್ನೊಬ್ಬ ವ್ಯಕ್ತಿಯ ಮೂಲಕ ಭೂ ಕಬಳಿಕೆ ಮಾಡುವಂತಿಲ್ಲ. ಕಾನೂನುಬದ್ಧ ಭೂ ಹಿಡುವಳಿದಾರರನ್ನ ಹೊರತುಪಡಿಸಿ ವಶಪಡಿಸಿಕೊಂಡ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡ್ರೆ ಅದು ಅಪರಾಧ. ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಎಫ್ಐಆರ್ ಇನ್ನೂ ದಾಖಲಾಗಿಲ್ಲ, ಇವತ್ತು ದಾಖಲಾಗುವುದು ಡೌಟು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸ್ಕೊಳ್ತಾರೆ ಅಂತ ನಾವು ನೋಡಿದಾಗ ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸ್ಕೊಳ್ಳುವಂಥ ಸಾಧ್ಯಾನುಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.